ಕರ್ತನಲ್ಲಿರುವ ಪ್ರೀತಿ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ಕೂಡಿ ಬರುವ ಹಾಗೆ ಕರ್ತನ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕಳೆದ ವಾರದಲ್ಲಿ ದಶಮ ಭಾಗದ ಬಗ್ಗೆ ಅದು ಹೇಗೆ ಪ್ರಾರಂಭವಾಯಿತು, ಇದು ಮನುಷ್ಯರು ಪ್ರಾರಂಭಿಸಿದರ ಅಥವಾ ದೇವರು ಪ್ರಾರಂಭಿಸಿದರ ಎಂಬುದಾಗಿ ಹೇಳಿ ನಾವು ವಾಕ್ಯದನುಸಾರವಾಗಿ ಧ್ಯಾನಿಸ್ತಾ ಇದ್ದೆವು. ಒಂದು ವೇಳೆ ಇದೇ ಮೊದಲನೇ ಬಾರಿಗೆ ಈ ಸಂದೇಶವನ್ನು ನೀವು ಕೇಳುತ್ತಾ ಇರುವುದಾದರೆ ಕಳೆದ ವಾರದ ಸಂದೇಶವನ್ನು ನೀವು ಕೇಳಿಕೊಂಡು ಆನಂತರದಲ್ಲಿ ಈ ಸಂದೇಶವನ್ನು ಕೇಳ್ರಿ. ಈ ಸಮಯದಲ್ಲಿ ನಾವು ದೇವರ ಸಂದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವೃತ್ತಿಯಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಸತ್ಯವಾದಂಥ ಸಂಗತಿಗಳನ್ನು ಕುರಿತಾಗಿ ಧ್ಯಾನಿಸುವ ಹಾಗೆ ನೀವು ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾವು ವಂದಿಸುತ್ತೇವೆ. ತಂದೆ, ನಮ್ಮ ಕೂಡ ನೀವು ಮಾತನಾಡಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇಲೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದಶಮ ಭಾಗ ಅನ್ನುವಂಥದ್ದು ದೇವರಿಗೆ ಕೊಡಬೇಕಾದಂತಹ ಪಾಲಾಗಿದೆ. ದೇವರು ಮನುಷ್ಯರಾದಂಥ ನಮ್ಮಿಂದ ಏನನ್ನು ನಾವು ಅಪೇಕ್ಷಿಸ್ತಾರೆ ಎಂಬುದಾಗಿ ನೋಡುವುದಾದರೆ, ಹೌದು, ದೇವರಿಗೆ ಕೊಡುವಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಯಾಕಂದರೆ ಅವರು ಉತ್ತಮವಾದಂಥ ದೇವರು, ಉನ್ನತವಾದಂಥ ದೇವರು. ಅಷ್ಟು ದೊಡ್ಡ ದೇವರು ಮನುಷ್ಯರಾದಂಥ ನಮ್ಮಿಂದ ಅವರು ನಿರೀಕ್ಷಿಸ್ತಾರೆ ಎಂಬುದಾಗಿ ನೋಡುವುದಾದರೆ, ಯಾಕೆ ನಾವು ದೇವರಿಗೆ ಕೊಡಬೇಕು ಎಂಬುದಾದಂಥ ಪ್ರಶ್ನೆ ಬರುತ್ತದೆ. ದೇವರಿಗೆ ನಾವು ಕೊಡುವಂಥ ವಿಷಯದಲ್ಲಿ ಯಾಕೆ ಕೊಡಬೇಕೆಂಬುದಾಗಿ ನೋಡುವುದಾದರೆ, ಕೃತಜ್ಞತೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ನಾವು ಕೊಡುವಂಥದ್ರಲ್ಲಿ ತಪ್ಪೇನಿದೆ? ದೇವರಾಗಿರುವಂಥ ಕರ್ತನಿಗೆ ಮನುಷ್ಯರಾದಂಥ ನಾವು ಕೊಡುವಷ್ಟು ದೊಡ್ಡವರಲ್ಲದೇ ಇರುವುದಾದರೂ ಸಹ ಕರ್ತನಿಗೆ ನಾವು ಕೊಡುವುದಾದರೆ ಅವರನ್ನು ಮೆಚ್ಚುಗೆಯಾಗಿ ಪಾತ್ರರಾಗಿ ಇರ್ತೇವೆ. ಈಗ ನೋಡುವುದಾದರೆ ತಂದೆಯು ಅವರು ತಮ್ಮ ಮಕ್ಕಳನ್ನು ಪಾಲಿಸ್ತಾರೆ, ಪ್ರೀತಿಸ್ತಾರೆ. ಚಿಕ್ಕ ಮಕ್ಕಳು ತಂದೆಗೆ ಅವರು ಇಡುವಂಥ ಮುದ್ದುಗಳಾಗಿರ್ಬೋದು. ತಂದೆಗೆ ಏನನ್ನಾದರೂ ಸಹ ಅವರು ಪ್ರೀತಿಯಿಂದ ಮಾಡುವುದಾದರೆ ತಂದೆಗೆ ಎಷ್ಟು ಸಂತೋಷವಲ್ವಾ? ಹಾಗೆ ನಮ್ಮ ಪರಲೋಕದ ದೇವರು ಸಹ ನಮ್ಮ ಆದಾಯಗಳಲ್ಲಿ ಮಾತ್ರ ಬರೆದ ನಮ್ಮ ಜೀವಿತದ ಸಮಯಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕಾರ್ಯಗಳೆಲ್ಲದರಲ್ಲೂ ಸಹ ದಶಮ ಭಾಗವನ್ನು ನಾವು ಕೊಡುವಂಥದ್ದು ಕರ್ತನಿಗೆ ಪ್ರಿಯವಾಗಿರುವಂಥದ್ದಾಗಿದೆ. ಈ ದಶಮ ಭಾಗದ ವಿಷಯದಲ್ಲಿ ಕೆಲವರು ಅನೇಕ ವಿಧವಾದಂಥ ನಾನಾರ್ಥಗಳನ್ನು ಹೇಳುವವರಾಗಿದ್ದಾರೆ. ನಾವು ಯಾರನ್ನು ಟೀಕಿಸಲಿಕ್ಕಾಗಿಯೂ ಅಥವಾ ಇದು ಸರಿಯಿಲ್ಲ ಅದು ಸರಿಯಿಲ್ಲ ಎಂಬುದಾಗಿ ಹೇಳಿ ವಾದಕತರ್ಕಗಳನ್ನು ಮಾಡಲಿಕ್ಕಾಗಿ ಈ ಸಂದೇಶದಲ್ಲಿ ಮಾತನಾಡ್ತಾ ಇಲ್ಲ. ಕರ್ತನ ವಾಕ್ಯ ಏನಿದೆಯೋ ಅದನ್ನು ನಾವು ನೇರವಾಗಿ ತಿಳಿದುಕೊಳ್ಳುವಂಥ ಹಂತಕ್ಕೆ ಬರೋಣ ಅನ್ನುವಂಥ ಪ್ರಯತ್ನ ಅಷ್ಟಿವೆ. ಈ ಸಣ್ಣ ಪ್ರಯತ್ನದಲ್ಲಿ ನಾವು ದೇವರ ಸಹಾಯವನ್ನು ಹೊರತು, ದೇವರ ಆಶೀರ್ವಾದವನ್ನು ಹೊರತು, ದೇವರ ಚಿತ್ತ ಏನೆಂಬುದಾಗಿ ಅರಿತುಕೊಂಡು ನಡೆಯಬೇಕೇ ವಿನಃ ಇದು ಸರಿ ಅಥವಾ ತಪ್ಪು ಅನ್ನುವಂತಹ ಮನೋಭಾವನೆಗಳಲ್ಲಿ ಈ ಸಂದೇಶವನ್ನು ಧ್ಯಾನಿಸಬಾರದು. ವಾಕ್ಯದಲ್ಲಿ ನಾವು ನೋಡುವುದಾದರೆ, ನನ್ನ ಆಲಯವು ಆಹರ್ಷಣೀಯವಾಗದಂತೆ ನೀವು ದಶಮಾಂಶವನ್ನು ಭಂಡಾರಕ್ಕೆ ತೆಗೆದುಕೊಂಡು ಬಂದ್ರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವನು. ಇಲ್ಲವೋ ನನ್ನ ಹೀಗೆ ಪರೀಕ್ಷಿಸಿರಿ, ಇದು ಸೇನಾಧೀಶ್ವರ ಯೆಹೋವ ದೇವರ ನುಡಿ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ಕರ್ತನೆ ಹೇಳ್ತಾ ಇದ್ದಾರೆ, ಇದು ನನ್ನ ನುಡಿ ಎಂಬುದಾಗಿ ಹೇಳಿ, ದೇವರ ನುಡಿ ಎಂಬುದಾಗಿ ಹೇಳಿ. ದೇವರ ಮಾತುಗಳಲ್ಲಿ ನಾನಾ ವಿಧವಾದಂಥ ಮಾತುಗಳಿದೆ. ಕರ್ತನು ಬಿರುಗಾಳಿ ಮುಖಾಂತರವಾಗಿ ಮಾತನಾಡಿದರು, ಕತ್ತೆಯ ಮುಖಾಂತರವಾಗಿ ಮಾತನಾಡಿದರು, ಮಾತ್ರವಲ್ಲದೆ ಪ್ರವಾದಿಗಳ ಮುಖಾಂತರವಾಗಿ ಮಾತನಾಡಿದರು, ಪವಿತ್ರಾತ್ಮನ ಮುಖಾಂತರವಾಗಿ ಜನಗಳನ್ನು ಉಪಯೋಗಿಸಿ ಮಾತನಾಡಿದರು, ದರ್ಶನದ ಮುಖಾಂತರವಾಗಿ, ಕನಸುಗಳ ಮುಖಾಂತರವಾಗಿ, ಹೀಗೆ ನಾನಾ ವಿಧವಾದಂಥ ರೂಪದಲ್ಲಿ ಮಾತನಾಡಲ್ಪಟ್ಟರು. ಹೀಗೆ ದೇವರಾದಂಥ ಕರ್ತನು ಮಾತನಾಡಿದಂಥ ಮಾತುಗಳಲ್ಲಿ ಇತರರ ಮುಖಾಂತರವಾಗಿ ಮಾತನಾಡಿದಂಥ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಲ್ಪಡ್ತಾರೆ. ಆದರೆ ಇಲ್ಲಿ ಪ್ರವಾದಿ ಮುಖಾಂತರವಾಗಿ ಕರ್ತನು ಮಾತನಾಡುವಾಗ ಪ್ರವಾದಿಯ ಬಳಿಯಲ್ಲಿ ಬರೆಸಲ್ಪಟ್ಟಂಥ ಮಾತು, ಇದು ಸೇನಾಧೀಶ್ವರನಾದಂಥ ಯೆಹೋವನು ಹೇಳ್ತಾ ಇದ್ದಾರೆ ಎಂಬುದಾಗಿ ಬರೆಸ್ತಾ ಇದ್ದಾರೆ. ಹೌದು, ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದರ ಅರ್ಥ ದೇವರಾಗಿರುವಂಥ ನಾನೇ ಹೇಳ್ತಾ ಇದ್ದೇನೆ ಎಂಬುದಾಗಿ. ನಮ್ಮ ಕೊರತೆಗಳಿಗೆ ಎಷ್ಟೋ ವಿಧವಾದಂಥ ಕಾರಣ ಕರ್ತನಿಗೆ ಕೊಡುವಂಥ ವಿಷಯಗಳಲ್ಲಿ ನಂಬಿಕಸ್ಥರಲ್ಲದೆ ಇರುವಂಥದ್ದು. ಕರ್ತನಿಗೆ ಕೊಡುವಂಥ ಸಮಯ, ಕರ್ತನ ಸಮ್ಮುಖದಲ್ಲಿ ಇರುವಂಥ ಪ್ರಾರ್ಥನಾ ಜೀವಿತ, ಆರಾಧನೆ, ಮಾತ್ರವಲ್ಲ ದಶಮ ಭಾಗ, ಇವೆಲ್ಲವುಗಳ ವಿಷಯದಲ್ಲಿ ನಾವು ನಂಬಿಕಸ್ಥರಾಗಿರುವುದಾದರೆ ಕರ್ತನ ನಿಶ್ಚಯವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತನ ಶಕ್ತನು. ಹಾಗೆಂದ ಮಾತ್ರ ಕೊಡುವಂಥವ್ರನ್ನ ಮಾತ್ರ ದೇವರ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೋಡುವುದಾದರೆ, ಕೊಡುವಂಥದ್ರಿಂದಲೇ ಈ ಆತ್ಮಿಕ ಜೀವಿತ ಪ್ರಾರಂಭವಾಗ್ತದೆ. ದೇವರಾಗಿರುವಂಥ ಕರ್ತನ್ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಕೊಟ್ಟು ಬಿಟ್ಟರು. ಕೊಡುವಂಥದ್ರಲ್ಲಿ ತುಂಬ ಪ್ರೀತಿ ಇದೆ. ಅದನ್ನು ನಾವು ಕೊಟ್ಟು ಅನುಭವಿಸಬೇಕು.
ಕೊಟ್ಟು ನಾವು ಹೊಂದಿಕೊಳ್ಳುವವರಾಗಿ ಇದ್ದೇವೆ. ಯೇಸು ಕರ್ತನು ಕೂಡ ತನ್ನ ರಕ್ತವನ್ನು, ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟು ಬಿಟ್ಟರು. ಅವರು ತಮ್ಮ ಪ್ರಾಣವನ್ನು ನಮಗೆ ಕೊಡಲಿಲ್ಲವಾದರೆ ನಾವು ಹೇಗೆ ಇವತ್ತು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇತ್ತು? ಆತ್ಮಿಕ ಜೀವಿತದಲ್ಲಿ ವಿಧೇಯತೆಗೆ ಮಹತ್ವವಿದೆ ವಿನಃ ವಿತರ್ಕವಾದಗಳಿಗೆ ಮಹತ್ವ ಇಲ್ಲ ಪ್ರಿಯರೇ. ಆದುದರಿಂದ ಇದು ಸರಿ ಅದು ಸರಿ ಇಲ್ಲ ಎಂಬುದಾಗಿ ಹೇಳಿ ನಾವು ವಾದ ವಿವಾದಗಳನ್ನು ಮಾಡುವುದಕ್ಕಿಂತ ಕರ್ತನ ಸಮ್ಮುಖದಲ್ಲಿ ಮೊಣಕಾಲಿರಿ ಪ್ರಾರ್ಥಿಸಲ್ಪಟ್ಟು ಅವರ ಎಲ್ಲ ವಿಧಿಗಳಿಗೂ ವಾಕ್ಯಗಳಿಗೂ ನಾವು ವಿಧೇಯರಾಗಿ ನಡೆಯುವಂಥದ್ದೇ ನಾವು ಕರ್ತನಿಗೆ ಕೊಡುವಂಥ ದೊಡ್ಡ ಗೌರವವಾಗಿದೆ. ಸರಿ, ಈ ದಶಂಭಾಗ ಅನ್ನುವಂಥದ್ದು ಮನುಷ್ಯರ ಹೃದಯದಲ್ಲಿ ಕರ್ತನು ಪ್ರೇರೇಪಿಸಲ್ಪಟ್ಟಂಥ ಕಾರ್ಯ, ಅಥವಾ ಮನುಷ್ಯರೇ ತಮ್ಮಿಂದಾಗಿ ಕರ್ತನಿಗೆ ತಮ್ಮನ್ನು ಗೌರವಯುತವಾಗಿ ಸಮರ್ಪಿಸಿಕೊಂಡಂತಹ ವಿಧಾನವಾಗಿದೆ. ಇದು ಮೊದಲನೆಯದಾಗಿ ನೋಡುವುದಾದರೆ ಹೇಬೆಲನಿಂದ ಪ್ರಾರಂಭವಾಯಿತು. ಆನಂತರದಲ್ಲಿ ದೇವರ ವಾಕ್ಯದ ಅನುಸಾರವಾಗಿ ನೋಡುವುದಾದರೆ ಕಳೆದ ವಾರದಲ್ಲಿ ನಾವು ಧ್ಯಾನಿಸಲ್ಪಟ್ಟ ಪ್ರಕಾರವಾಗಿ ಅಬ್ರಹಾಮನನ್ನು ಕೊಡಲ್ಪಟ್ಟರು. ಮಾತ್ರವಲ್ಲದೆ ಯಾಕೋಬನ ವಿಷಯದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡನು. ಈ ರೀತಿಯಲ್ಲಿ ಅನೇಕರನ್ನು ನಾವು ನೋಡುತ್ತೇವೆ. ಹೇಬೆಲನ್ನು ಕೊಡಲ್ಪಟ್ಟದ್ದನ್ನು ನೋಡಿ ಅಬ್ರಹಾಮನನ್ನು ಕೊಡಲ್ಪಡಲಿಲ್ಲ. ಅಬ್ರಹಾಮನು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನು ಕೊಟ್ಟೆ ಎಂಬುದಾಗಿ ಹೇಳಲಿಲ್ಲ. ಬದಲಾಗಿ ಅವರ ಮನದಲ್ಲಿ ಹುಟ್ಟಲ್ಪಟ್ಟಂಥ ಭಾವನೆಗಳು, ಅವರ ಮನದಲ್ಲಿ ಹುಟ್ಟಲ್ಪಟ್ಟಂಥ ಕರ್ತನ ಕಾರ್ಯಗಳು, ಕರ್ತನ ಅವರ ಮನದಲ್ಲಿ ಹುಟ್ಟಿಸಿದಂಥದ್ದನ್ನೇ ಅವರು ಮಾಡಲ್ಪಟ್ಟರು. ಇಂದು ಕೊಡುವಂಥ ವಿಷಯಗಳಲ್ಲಿ ಪ್ರತಿಯೊಬ್ಬನೂ ಸಹ ತನ್ನ ಮನಸ್ಸಿನ ಅನುಸಾರವಾಗಿ ಕೊಡಬೇಕು. ತಾನು ಏನಂದು ಕೊಡುತ್ತಾನೋ ಅದರ ಅನುಸಾರವಾಗಿ ಕೊಡಬೇಕೆಂಬುದಾಗಿ ಹೇಳಿ ದೇವರ ವಾಕ್ಯದಲ್ಲಿ ಪೌಲ ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಸರಿ, ಹೊಸ ಒಡಂಬಡಿಕೆಯಲ್ಲಿ ಅನೇಕರು ಹೇಳಲ್ಪಡ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ದಶಂಭಾಗದ ಬಗ್ಗೆ ಬರೆದಿದೆಯಾ ಎಂಬುದಾಗಿ ಹೇಳಿ. ಆ ವಾಕ್ಯವನ್ನು ನಾವು ಈ ದಿವಸದಲ್ಲಿ ಧ್ಯಾನಿಸಲಿಕ್ಕಿದ್ದೇವೆ. ಲೂಕನ ಬರೆದ ಸುವಾರ್ತೆ ಪುಸ್ತಕ 11ನೇ ಅಧ್ಯಾಯ 42ನೇ ವಚನದಲ್ಲಿ ದೇವರಾಗಿರುವಂಥ ಯೇಸು ಕರ್ತನು ಹೀಗೆ ಹೇಳಲ್ಪಡ್ತಾರೆ, ಅಯ್ಯೋ ಫರಿಸಾಯರೇ, ನೀವು ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ, ಸರಿ. ಈಗ ಇಲ್ಲಿ ವಾಕ್ಯವನ್ನು ನೋಡ್ರಿ. ಇಲ್ಲಿ ಅಲ್ಪ ವಿರಾಮವಾದಂಥ ಚಿಹ್ನೆ ಇದೆ. ಅಲ್ಪ ವಿರಾಮ ಚಿಹ್ನೆ ಎಂಬುದಾಗಿ ನೋಡುವುದಾದರೆ ಯೇಸು ಕರ್ತನು ಆ ಮಾತುಗಳನ್ನು ಹೇಳಿ ನಿಲ್ಲಿಸಿ ನಂತರದಲ್ಲಿ ಮುಂದುವರಿಸಿದ್ದು ಎಂಬುದಾಗಿ ಹೇಳಿ. ಈಗ ನೀವು ವೈದ್ಯರ ಬಳಿಯಲ್ಲಿ ಹೋಗ್ತೀರಾ. ವೈದ್ಯರ ಬಳಿಯಲ್ಲಿ ಹೋದಾಗ ಆ ವೈದ್ಯರ ಬಳಿಯಲ್ಲಿ ನೀವು ಒಂದೊಂದು ಕಾರ್ಯಗಳನ್ನು ಹೇಳುವಾಗ ಹೇಗೆ ಹೇಳಲ್ಪಡ್ತೀರಾ? ನನಗೆ ತಲೆನೋವು ಇದೆ, ನನಗೆ ಹೊಟ್ಟೆ ನೋವಿದೆ, ಈ ರೀತಿಯಲ್ಲಿ ಯಾವುದಾದ್ರೂ ಒಂದನ್ನು ನೀವು ವಿರಾಮವನ್ನು ಕೊಟ್ಟೆ ಹೇಳಲ್ಪಡ್ತೀರಾ. ಇದರ ಅರ್ಥ ಆ ಎಲ್ಲ ಕಾರ್ಯಗಳು ಸಹ ನಿಮ್ಮ ಜೀವಿತದಲ್ಲಿ ಇರುವುದರಿಂದಲೇ ನೀವು ಆ ಕಾರ್ಯಗಳನ್ನು ಆ ರೀತಿಯಲ್ಲಿ ಒತ್ತಿ ಒತ್ತಿ ಹೇಳಲ್ಪಡ್ತೀರಾ. ಇಲ್ಲಿ ದೇವರಾಗಿರುವಂಥ ಯೇಸು ಕರ್ತನು ಹೇಳಲ್ಪಡುವಂಥದ್ದನ್ನು ನೋಡ್ರಿ. ಫರಿಸಾಯರೇ, ನೀವು ಸದಾಪು, ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ, ಸರಿ. ಆದರೆ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ನೋಡ್ರಿ, ಇಲ್ಲಿ 10ರಲ್ಲಿ ಒಂದು ಪಾಲನ್ನು ಕೊಡ್ತಾ ಇದ್ದೀರಿ, ಸರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ದಶಂಭಾಗವನ್ನು ನೀವು ಕೊಡ್ತಾ ಇದ್ದೀರಿ, ಸರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲಿ ಹೇಳಲ್ಪಟ್ಟಿದೆ? ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾರೆ, ನೀವು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಸರಿ. ಆದರೆ ಇದರ ನಡುವೆ ನೀವು ಮಾಡಬೇಕಾದಂಥದ್ದನ್ನು ಮಾಡ್ತಾ ಇಲ್ಲ. ಏನನೆಂಬುದಾಗಿ ನೋಡುವುದರ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಸಹ ನೀವು ಬಿಟ್ಬಿಟ್ಟಿದ್ದೀರಿ. ದಶಂಭಾಗವನ್ನು ಕೊಡ್ತಾ ಇದ್ದೀರಿ, ಸರಿ. ಆದರೆ ನ್ಯಾಯವ ಮತ್ತು ದೇವರ ಪ್ರೀತಿ, ನ್ಯಾಯವಾಗಿ ಮಾಡಬೇಕಾದಂಥದ್ದನ್ನು, ದೇವರ ವಿಷಯದಲ್ಲಿ ಇರಬೇಕಾದಂಥ ಪ್ರೀತಿಯನ್ನು ನೀವು ಬಿಟ್ಟಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ಮುಂದುವರೆದು ಅವರು ಹೇಳ್ತಾ ಇದ್ದಾರೆ, ಇವುಗಳನ್ನೇ ಮಾಡಬೇಕಾಗಿತ್ತು. ಇದರ ಅರ್ಥ, ನೀವು ನ್ಯಾಯವನ್ನು ಮತ್ತು ದೇವರ ಪ್ರೀತಿಯ ವಿಷಯದಲ್ಲಿ ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಯಾವುಗಳನ್ನು ಬಿಡಬಾರದು? ದಶಮ ಭಾಗವನ್ನು ಬಿಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. 10ರಲ್ಲಿ ಒಂದು ಪಾಲನೆ ಕೊಡ್ತಾ ಇದ್ದೀರಲ್ವಾ, ಅದನ್ನು ಬಿಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸುವೇ ಹೇಳ್ತಾ ಇದ್ದಾರೆ, ರಕ್ಷಕನೇ ಹೇಳ್ತಾ ಇದ್ದಾರೆ, ಅವುಗಳನ್ನು ಬಿಡಬಾರದು ಎಂಬುದಾಗಿ ಹೇಳಿ. ಇಂದು ಅನೇಕರು ಈ ವಿಷಯದಲ್ಲಿ, ದಶಂಭಾಗದ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳೇ ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. ಆದರೆ ಇಲ್ಲಿ ಯೇಸು ತಾನೇ ಹೇಳಿದ್ದಾರೆ, ಅವುಗಳನ್ನು ಬಿಡಬಾರದು ಎಂಬುದಾಗಿ ಯೇಸುವೇ ಹೇಳಿದ್ದಾರೆ ಎಂಬುದಾಗಿ ಹೇಳುವುದಾದರೆ, ಇತರರ ಉಪದೇಶಗಳಿಗೆ ನೀವು ಕಂಗೆಟ್ಟು ಕರ್ತನನ್ನು ವಂಚಿಸ್ತಾ ಇರುವಂಥದ್ದು ಏಕೆ? ದೇವರು ಕೊಡುವಂಥ ವಿಷಯದಲ್ಲಿ ವಂಚನೆಯ ಕಾರ್ಯಗಳು ಯಾಕೆ? ಸರಿ, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟು ಕರ್ತನಿಂದ ಅಪೊಸ್ತಲನಾದಂಥ ಪೌಲನ ಈ ಕಾರ್ಯಗಳ ವಿಷಯದಲ್ಲಿ ನೋಡುವುದಾದರೆ, ಕೊಡುವಂಥ ವಿಷಯದಲ್ಲಿ ಅವರು ಹೇಳಲ್ಪಡ್ತಾರೆ,
ದೇವಾಲಯದ ಊಳುಗವನ್ನು ನಡೆಸುವವರು ದೇವಾಲಯದ ಆದಾಯದಿಂದ ಊಟ ಮಾಡುತ್ತಾರೆಂಬುದು, ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡುವವರು ಆ ವೇದಿಗೆ ಬರುವ ಪದಾರ್ಥಗಳಲ್ಲಿ ಪಾಲು ಹೊಂದುತ್ತಾರೆಂಬುದು ನಿಮಗೆ ತಿಳಿಯದು. 1 ಕೊರಿಂಥ 9:13-14 ಹೇಳಲ್ಪಡ್ತಾರೆ. ಸೇವೆಯನ್ನು ಮಾಡುವಂಥವರು ಆ ಸೇವೆಯಲ್ಲೇ ಬದುಕಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಆ ಸೇವೆಯಲ್ಲಿ ಬರುವಂತಹ ಆದಾಯದಲ್ಲಿ ಬದುಕಬೇಕು. ಹಾಗಾದರೆ ಆ ಆಲಯದ ಆದಾಯ ಎಲ್ಲಿಂದ ಬರ್ತದೆ? ಆ ಆಲಯಕ್ಕೆ ಬರುವಂಥವರೇ ಕೊಡಬೇಕು. ಆಲಯಕ್ಕೆ ಆದಾಯ ಆಲಯಕ್ಕೆ ಬರುವಂಥವರೇ ಕೊಡ್ತಾರೆ. ಆ ಆಲಯಕ್ಕೆ ಬರುವಂಥವರ ಕೊಡುವಂಥದ್ರ ಮುಖಾಂತರವಾಗಿ ಆ ಆಲಯದಲ್ಲಿ ಸೇವೆಯನ್ನು ಮಾಡುವಂತಹ ಯಾಜಕರು, ಸೇವಕರು ಬದುಕಬೇಕಾಗಿದೆ. ಇದು ನಿಮಗೆ ತಿಳಿಯೋದು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದನು. ಸುವಾರ್ತೆ ಅದೇ ರೀತಿಯಲ್ಲಿ ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಇದರ ಅರ್ಥ ಅದೇ ಪ್ರಕಾರವಾಗಿ, ಬದಲಾವಣೆ ಏನಿಲ್ಲ, ಅದೇ ಪ್ರಕಾರವಾಗಿ ಸುವಾರ್ತೆಯನ್ನು ಸಾರುವಂಥವರು ಸುವಾರ್ತೆಯಿಂದಲೇ, ಆ ಸುವಾರ್ತೆಯನ್ನು ಕೇಳಿದಂಥವನು, ಆ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡಂಥವನು, ಆ ಸುವಾರ್ತೆಯನ್ನು ಸ್ವೀಕಾರ ಮಾಡಿ ಯೇಸು ಕರ್ತನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಸಭೆಗೆ ಬರುವಂಥವನು, ಆ ಸುವಾರ್ತೆಯನ್ನು ಹೇಳುವಂಥವನಿಗೆ, ಆ ಬೋಧನೆ ಹೇಳುವಂಥವನಿಗೆ, ವಾಕ್ಯೋಪದೇಶ ಮಾಡುವಂಥವನಿಗೆ ನೇಮಕವಾದಂಥನ್ನು ಕೊಡಬೇಕು. ಇದೇ 1 ಕೊರಿಂಥ 9:10 ನೋಡುವುದಾದರೆ, ಮಾತ್ರವಲ್ಲದೆ 9:9 ನೋಡುವುದಾದರೆ, ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ಎಂಬುದಾಗಿ ಹೇಳಲ್ಪಡ್ತಾರೆ. ಇಲ್ಲಿ ಧರ್ಮಶಾಸ್ತ್ರ ಯಾಕೆ ಬಂತು? ದೇವರ ವಾಕ್ಯೋಪದೇಶ ಯಾಕೆ ಬಂತು? ನಾವು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟಂಥವರಲ್ವಾ, ಹಳೆಯ ಒಡಂಬಡಿಕೆಗೆ ನಾವು ಸಂಬಂಧಪಟ್ಟವರಲ್ಲ ಎಂಬುದಾಗಿ ಹೇಳಿ ಅನೇಕರು ವಾದಿಸಲ್ಪಡ್ತಾರೆ. ಹಾಗಾದರೆ ವಾಗ್ದಾನಗಳನ್ನು ಯಾಕೆ ನೀವು ಹಳೆಯ ಒಡಂಬಡಿಕೆ ವಾಗ್ದಾನಗಳನ್ನು ಸ್ವೀಕಾರ ಮಾಡ್ತೀರಿ? ವಾಗ್ದಾನ ಎಂಬುದಾಗಿ ಹೇಳಿದ ತಕ್ಷಣ ಎಷ್ಟು ದೈವ ಮಕ್ಕಳು, ದೈವ ಸೇವಕರ ಬಾಯಲ್ಲಿ ಯೆಶಾಯ ಬರೆದ ಪ್ರವಾದನೆ ಪುಸ್ತಕದ ವಾಗ್ದಾನಗಳೇ ಹೊಸ ವರ್ಷಕ್ಕೆ ಬರ್ತವಲ್ವಾ? ದೇವರಾಗಿರೋದು ಕರ್ತನು ಇಳಿದು ಬಂದು ಯೆಶಾಯ ಬರೆದ ಪ್ರವಾದನೆ ಪುಸ್ತಕದ ಮಾತುಗಳನ್ನು ಹೇಳ್ರಿ ಎಂಬುದಾಗಿ ಹೇಳಿದ್ರ? ದೇವರಾಗಿರುವಂಥ ಕರ್ತನು ಇಬ್ಬಾಗವಾಗಿದ್ದಾರಾ? ಹೊಸ ಒಡಂಬಡಿಕೆ ಒಬ್ಬ ದೇವರು, ಹಳೆ ಒಡಂಬಡಿಕೆಗೆ ಒಬ್ಬ ದೇವರಾಗಿದ್ದಾರಾ? ಇಲ್ಲ ಅಲ್ವಾ? ಕರ್ತನು ಒಬ್ಬನೇ, ದೇವರಾಗಿರುವಂಥ ಕರ್ತನು ಒಬ್ಬನೇ. ಆತನ ಆತ್ಮಸ್ವರೂಪವಾಗಿ ತಂದೆಯಾದಂತಹ ದೇವರಾಗಿರುವ ಆತನು ಮಗನಲ್ಲಿಯೂ ಸಹ ಆತ್ಮಸ್ವರೂಪನಾಗಿದ್ದರು. ಇಂದು ಸಹ ವಾಕ್ಯ ರೂಪವಾಗಿ ನಮ್ಮ ನಡುವೆ ಅದೇ ರೀತಿಯಲ್ಲಿ ಇದ್ದಾರೆ. ದೇವರು ಎರಡಲ್ಲ ಪ್ರಿಯ ದೇವರ ಮಕ್ಕಳೇ. ಹೊಸ ಒಡಂಬಡಿಕೆಗೆ ಒಂದು ದೇವರು, ಹಳೆ ಒಡಂಬಡಿಕೆಗೆ ಒಂದು ದೇವರಲ್ಲ. ಮೋಸ ಹೋಗ್ಬೇಡ್ರಿ, ವಂಚನೆಯ ಬೋಧನೆಗಳಿಗೆ ಒಳಗಾಗಬೇಡ್ರಿ. ಇಂದು ಎಷ್ಟೋ ವಿಧವಾದಂತಹ ಶಾಪಗಳನ್ನ, ವಾಕ್ಯೋಪದೇಶವನ್ನು ತಿರುಚಿ ಓದಲ್ಪಡುವಂತಹ ಬೋಧಿಸಲ್ಪಟ್ಟಂತವರ ಆ ಬೋಧನೆಗಳಿಂದ ಅನೇಕರು ಶಾಪವನ್ನು ಹೊಂದಿಕೊಂಡಿದ್ದಾರೆ. ಅಂಥವರಾಗಿ ನೀವು ಇರಬೇಡ್ರಿ. ಕರ್ತನ ವಾಕ್ಯದ ಬೆಳಕಿಗೆ ನಿಮ್ಮನ್ನು ತನ್ರಿ. ದೇವರಾಗಿರುವುದು ಕರ್ತನು ಸತ್ಯ ಅಸತ್ಯಗಳನ್ನು ನಿಮಗೆ ಪವಿತ್ರಾತ್ಮನ ಮುಖಾಂತರವಾಗಿ, ವಚನದ ಮುಖಾಂತರವಾಗಿ ತಿಳಿಸುವವರಾಗಿ ಇದ್ದಾರೆ. ಇಲ್ಲಿ ಮುಂದುವರೆದ ವಾಕ್ಯವನ್ನು ನೋಡುವುದಾದರೆ, ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೇ ಹೇಳುತ್ತಾನೋ? ಹೌದು, ನಮಗೋಸ್ಕರವಾಗಿ ಬರೆದದೆ. ಉಳುವವನು ಬೆಳೆಯಲ್ಲಿ ತನಗೆ ಪಾಲು ದೊರಕುತ್ತದೆಂದು ಉಳುವುದು, ಒಕ್ಕುವವನು ತನಗೆ ಪಾಲು ದೊರಕುತ್ತದೆಂದು ಒಕ್ಕುವುದು ನ್ಯಾಯ. ಇಲ್ಲಿ ಪಾಲಿನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಉಳುವವನು, ಒಕ್ಕುವವನು, ಕೆಲಸವನ್ನು ಮಾಡುವಂಥವರಿಗೆ ಪಾಲನ್ನು ಕೊಡಬೇಕು. ನಿಮ್ಮ ಸಭಾಪಾಲಕರುಗಳಿಗೆ, ನಿಮಗೆ ದೇವರು ನೇಮಿಸಲ್ಪಟ್ಟಂಥ ಸೇವಕರಿಗೆ ನೀವು ಕೊಡಬೇಕಾದಂಥ ಪಾಲು ಉಂಟು. ಆ ಪಾಲು ದಶಮ ಭಾಗದ ರೂಪದಲ್ಲೇ ಆಗಿರಬಹುದು. ಮತ್ತು ವಾಕ್ಯದಲ್ಲಿ ನೋಡುವುದಾದರೆ, ಈ ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗ ಎಷ್ಟು ಉತ್ತಮವಾಗಿ ಹೇಳಲ್ಪಟ್ಟಿದೆ ಗೊತ್ತಾ? ಗಲಾತ್ಯ 6:6 ನೋಡುವುದಾದರೆ, ದೇವರ ವಾಕ್ಯದಲ್ಲಿ ಉಪದೇಶವನ್ನು ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲೂ ಪಾಲನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ದಶಮ ಭಾಗ ಎಂಬುದಾಗಿ ನೋಡುವುದಾದರೆ ಪಾಲನ್ನು ಕೊಡುವಂಥದ್ದು, ಒಂದು ಭಾಗವನ್ನು ಕೊಡುವಂಥದ್ದಾಗಿದೆ. ಹೊಸ ಒಡಂಬಡಿಕೆಯ ಭಾಗ ಏನು ಗೊತ್ತಾ? ನಿಮಗಿರುವಂಥ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲನ್ನು ಕೊಡುವಂಥದ್ದಾಗಿದೆ. ನಿಮ್ಮ ಮನೆಯಲ್ಲಿ ಎಷ್ಟು ಒಳ್ಳೆಯವುಗಳಿದೆ ಅದರಲ್ಲಿ ಒಂದು ಪಾಲನ್ನ ನಿಮ್ಮ ಸಭಾಪಾಲಕರಿಗೆ ಸಲ್ಲಿಸಿರಿ. ನಿಮಗಿರುವಂಥವುಗಳಲ್ಲಿ ಒಳ್ಳೆಯ ಪಾಲಗಳನ್ನು ಕೊಡ್ರಿ. ಎಲ್ಲವುಗಳ ವಿಷಯದಲ್ಲಿ ಪಾಲನೆ ಕೊಡಬೇಕು ಪ್ರಿಯರೇ. ಇದು ಕರ್ತನಲ್ಲಿರುವಂಥವರಿಗೆ ಬೇಕಾದಂತಹ ದೊಡ್ಡ ಆಶೀರ್ವಾದ. ಕರ್ತನಲ್ಲಿರುವಂಥವರು ಮಾಡಲೇಬೇಕಾದಂಥ ನಿಯಮವಾಗಿದೆ. ಇದು ಸರಿಯೋ ಅಲ್ಲವೆಂಬುದಾಗಿ ಹೇಳಿ ಪ್ರಶ್ನಿಸಲಿಕ್ಕೋಸ್ಕರವಾಗಿ ನಾವು ಆರಿಸಿ ತೆಗೆದುಕೊಂಡಂಥವರಲ್ಲ. ದೇವರ ಎಲ್ಲ ನಿಯಮಗಳಿಗೂ ಸಹ ನಾವು ವಿಧೇಯರಾಗಿ ಒಪ್ಪಿಸಿಕೊಡುವಾಗ ಕರ್ತನ ಆಶೀರ್ವಾದವು, ಕರ್ತನ ಕೃಪೆಯು ನಮ್ಮ ಮೇಲೆ ಬರುವಂಥದ್ದಾಗಿ ಇದೆ. ಆದ ಕಾರಣ ಇಂದು ದಶಮಭಾಗವನ್ನು ಕೊಡದ ಹಾಗೆ, ಇಂದು ಕಾಣಿಕೆಗಳನ್ನು ಕೊಡದ ಹಾಗೆ, ಇಂದು ದೇವರಿಗೆ ಒಪ್ಪಿಸಿಕೊಟ್ಟಂಥ ವಿಷಯದಲ್ಲಿ ಕೊಡದ ಹಾಗೆ ಅನೇಕರು ದೇವರನ್ನಲ್ಲ ತಮ್ಮನ್ನೇ ತಾವು ವಂಚಿಸಿಕೊಳ್ಳುತ್ತಾ ಇದ್ದಾರೆ.
ಪ್ರಾರಂಭದಲ್ಲಿ ಅವರೆಲ್ಲರೂ ಸಹ ಕೊಡುತ್ತಾ ಇದ್ದಂಥವರೇ. ಒಂದು ವೇಳೆ ಇವು ಸಂದೇಶವನ್ನು ಕೇಳ್ತಾ ಇರುವಂಥ ನೀವು ಸಹ ಪ್ರಾರಂಭದಲ್ಲಿ ಕೊಟ್ಟವರಾಗೇ ಇದ್ರಿ. ಯಾವಾಗ ನೀವು ಪ್ರಾರಂಭದಲ್ಲಿ ಯೇಸುವನ್ನು ಸ್ವೀಕರಿಸಿಕೊಂಡು ನಡೆಯುತ್ತಾ ಇರುವಾಗ ಆ ಸಮಯದಲ್ಲಿ ಚಿಕ್ಕ ಮಕ್ಕಳಾಗಿದ್ರಿ, ದೇವರಿಗೆ ಚಿಕ್ಕ ಮಕ್ಕಳಾಗಿದ್ರಿ. ಈಗ ಪ್ರಾಯಸ್ಥರಾದ್ರಿ, ಈಗ ನಿಮಗೆ ಬುದ್ಧಿ ಬಂತು. ನೋಡುವುದಾದರೆ ಆತ್ಮಿಕ ಬುದ್ಧಿಯಲ್ಲ, ಲೋಕದ ಬುದ್ಧಿಯನ್ನು ನೀವು ಸ್ವೀಕರಿಸಿಕೊಂಡ್ರಿ. ಬಲ ಬಂತು, ಇದು ಕೊಡ್ಲೇಬೇಕಾ, ನಮ್ಮಿಂದಲೇ ಅವರು ಬದುಕ್ತಾ ಇರುವಂಥದ್ದು ಅನ್ನುವಂಥ ಗರ್ವ ಬಂತು. ನೋಡ್ರಿ, ಈ ಹೆಮ್ಮೆ, ಈ ಗರ್ವ, ನಮ್ಮಿಂದಲೇ ಅವರು ಬದುಕ್ತಾ ಇರುವಂಥದ್ದು, ನಮ್ಮಿಂದಲೇ ಅವರು ಜೀವಿಸ್ತಾ ಇದ್ದಾರೆ, ನಾವು ಯಾಕೆ ಅವರಿಗೆ ಕೊಡಬೇಕು ಅನ್ನುವಂಥ ಮನೋಭಾವನೆ ಮೇಲೆ ಬಂದು ಬಿಟ್ಟಿತ್ತು. ನೋಡ್ರಿ, ಇದು ದೇವರಿಗೆ ಮೆಚ್ಚುಗೆ ಆಗದೇ ಇರುವಂಥ ಭಾವನೆಗಳಾಗಿದೆ. ಇದು ದೇವರನ್ನು ವಂಚಿಸುವುದಲ್ಲ, ನಿಮ್ಮನ್ನೇ ನೀವೇ ವಂಚಿಸಿಕೊಂಡ್ರಿ. ಹಾಗಾಗಿ ಕೊಡುವಂಥ ವಿಷಯದಲ್ಲಿ ನಂಬಿಗಸ್ತರಾಗಿ ಇರ್ರಿ. ಕರ್ತನಿಗೆ ಏನೆಲ್ಲ ನೀವು ಒಪ್ಪಿಸಿಕೊಟ್ಟಿದ್ದರೋ ಪ್ರಾರಂಭದಲ್ಲೇ ಆ ವಿಷಯದಲ್ಲಿ ನಂಬಿಗಸ್ತರಾಗಿ ಇರ್ರಿ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗಿ ಇರುವನು ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಹೇಳಲ್ಪಟ್ಟಿದೆ. ಇಂದಾದರೂ ಸಹ ಕೊಡುವಂಥ ವಿಷಯದಲ್ಲಿ ಕರ್ತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳ್ರಿ. ನಾವು ಪ್ರಾರ್ಥಿಸೋಣ. ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದಂಥ ದೇವರೇ, ದಶಮ ಭಾಗದ ವಿಷಯದಲ್ಲಿ ಇಂದು ಅನೇಕ ವ್ಯತಿರಿಕ್ತವಾದಂಥ ಬೋಧನೆಗಳಿರುವುದಾದರೂ ಸಹ ಇದು ಸರಿ ಅದು ಸರಿಯಲ್ಲ ಅನ್ನುವಂಥ ವಿಷಯದಲ್ಲಿ ನಾವು ಚರ್ಚಿಸಿದ ಹಾಗೆ ನಿಮ್ಮ ವಾಕ್ಯದ ನಿಯಮಗಳಿಗೆ ಒಳಗಾಗುವಂತೆ ಜೀವಿಸುವ ಹಾಗೆ ಕೃಪೆ ಮಾಡಿರಿ. ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬ ಸಹೋದರ ಸಹೋದರಿಯನ್ನು ಮುಟ್ರಿ, ಅವರ ಜೀವಿತವನ್ನು ಕಟ್ಟ್ರಿ. ನಿಮಗೆ ಕೊಡುವಂಥ ವಿಷಯಗಳೆಲ್ಲ ಅವರು ನಂಬಿಗಸ್ತರಾಗಿ ಬಿತ್ತಲಿಕ್ಕಾಗಿ ಸಹಾಯ ಮಾಡಿ, ಅವರನ್ನು, ಅವರ ಕುಟುಂಬಗಳನ್ನು ಏರಾಳವಾಗಿ ಅವರಿಗಿರುವಂಥವೆಲ್ಲವುಗಳನ್ನು ಸಹ ಆಶೀರ್ವಾದ ಮಾಡಿ ನಡೆಸಿರಿ. ನಮ್ಮ ಒಬ್ಬನೇ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿರುವುದಾದರೆ ಇದನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೆ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ವಿಷಯದಲ್ಲಿ ಸಂತೋಷವೂ ಆಸಕ್ತಿ ಉಳ್ಳವರಾಗಿ ಇದ್ದೇವೆ. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೆ ಸ್ಕ್ರೀನ್ನಲ್ಲಿ ಕಾಡುವಂತಹ ನಂಬರಿಗೆ ನೀವು ಕರೆ ಮಾಡಲ್ಪಡ್ಬೋದು. ಮಾತ್ರವಲ್ಲ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಈ ಸಂದೇಶದ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸುವ ಹಾಗೆ, ಕರ್ತನು ಬೇಕಾದಂಥ ಎಲ್ಲ ಅಗತ್ಯಗಳು ಒದಗಿಸಿಕೊಡುವ ಹಾಗೆ, ಇದನ್ನು ತಯಾರು ಮಾಡುವಂಥ ಪ್ರತಿಯೊಬ್ಬರನ್ನು ಕರ್ತನು ಆಶೀರ್ವದಿಸುವ ಹಾಗೆ ಪ್ರಾರ್ಥನೆ ಮಾಡಿರಿ. ದೇವರ ಚಿತ್ತ ಬರೋಣ ತಡವಾಗಿರುವುದಾದರೆ ಮುಂದಿನ ವಾರದಲ್ಲಿ ಮತ್ತೊಂದು ಸಂದೇಶದೊಟ್ಟಿಗೆ ನಾವು ಕಾಣಿಸಿಕೊಳ್ಳೋಣ. ಅಲ್ಲಿವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ. ನೀವು ಮೊದಲನೇದಾಗಿ ಈ ಸಂದೇಶವನ್ನು ಕೇಳ್ತಿರುವುದಾದರೆ ನೀವು ಸಬ್ಸ್ಕ್ರೈಬ್ ಮಾಡುವಂಥದ್ದನ್ನು ಮರೆಯಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.